ರೋಡ್ ರೇಜ್ ಪ್ರಕರಣಗಳು ನಿಲ್ತಾನೆ ಇಲ್ಲ. ಪೊಲೀಸ್ ಕಮಿಷನರ್ ಎಷ್ಟೇ ವಾರ್ನಿಂಗ್ ಮೇಲೆ ವಾರ್ನಿಂಗ್ ಕೊಟ್ಟು ರೌಡಿ ಶೀಟರ್ ತೆಗಿತೀವಿ ಅಂತ ಹೇಳಿದ್ರು ಕೂಡ ಜನ ಮಾತು ಕೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ ಇಲ್ಲ ಅನ್ನೋ ಉತ್ತರ ಸಿಗುತ್ತೆ. ಸಿಗ್ನಲ್ನಲ್ಲಿ ರೆಡ್ ಲೈಟ್ ಬಿದ್ದಾಗ ಕಾರು ನಿಲ್ಲಿಸಿದ್ದಕ್ಕೆ ಕಿರಿಕ್ ಮಾಡಿದ್ದಾರೆ. KR ಪುರಂನಲ್ಲಿ ಮಾರ್ಚ್ 9ನೇ ತಾರೀಕು ನಡೆದಿರುವಂತಹ ಘಟನೆ ಇದು. ಮಾರ್ಚ್ 9ರ ರಾತ್ರಿ 9 ಗಂಟೆಗೆ ಆಗಿರೋದಿದು. ಮುಂದಕ್ಕೆ ಹೋಗೋದಕ್ಕೆ ಜಾಗ ಬಿಡದೆ ಇದ್ದಿದ್ದಕ್ಕೆ ಕಿರಿಕ್ ಮಾಡಿ ಹಲ್ಲೆ ಎಲ್ಲ ಮಾಡಿದ್ದಾರೆ. ಕಾರಿನ ಮಿರರನ್ನೇ ಮುರಿದು ಬಾನೆಟ್ ಮೇಲೆ ಗುದ್ದಿ ಪುಂಡರು ಅಟ್ಟಹಾಸವನ್ನ ಗೈದಿದ್ದಾರೆ. ಕಾರಲ್ಲಿ 10 ತಿಂಗಳ ಮಗು ಹಾಗೂ ಮಹಿಳೆ ಇದ್ರೂ ಕೂಡ ಇವರ ಪುಂಡಾಟಿಕೆ ನಿಂತಿರಲಿಲ್ಲ. ಪುಂಡರ ಅಟ್ಟಹಾಸಕ್ಕೆ ಬೇಸತ್ತು ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ಟ್ಯಾಗ್ ಮಾಡಲಾಗಿದೆ. ನಿಮಗೆ ನಾವು ವಿಜುವಲ್ಸ್ ತೋರಿಸ್ಬಿಡ್ತೀವಿ. ಫಸ್ಟ್ ನಂಬರ್ ತಗೊಳ್ಳಿ. ತಂದು ಪ್ರಾಬ್ಲಮ್ ಏನ್ ಪ್ರಾಬ್ಲಮ್? ಏನ್ ಮಾಡಿದ್ವಿ? ಬನ್ನಿ ಸರ್ ಏ ಯಾರ್ರೀ? ನಂಬರ್ ತಗೊಳ್ಳಿ. ತಂದು ಪ್ರಾಬ್ಲಮ್. ಈ ಇಬ್ಬರು ಮಹಾನ್ ಭಾವರನ್ನ ಗಮನಿಸ್ತಾ ಇದ್ದೀರಾ. ಹೆಲ್ಮೆಟ್ ಅಂತೂ ಫಸ್ಟ್ ಇಲ್ಲ, ಆಮೇಲೆ ಅಲ್ಲಿ ರೂಲ್ಸ್ ಫಾಲೋ ಮಾಡ್ತಾರೋರ್ಗೆ ಧಮಕಿ ಹಾಕೋ ಮಟ್ಟಕ್ಕೆ ಇವ್ರು ಬೆಳೆದಿದ್ದಾರೆ. ಇನ್ನೊಂದು ಕಡೆಗೆ ಅವರಿಂದ ಆದಂತಹ ಹಾನಿಯನ್ನು ನೀವು ಗಮನಿಸ್ತಾ ಇದ್ದೀರಾ. ಫೋಟೋಸಲ್ಲಿ ನೋಡ್ತಾ ಇದ್ದೀರಾ. ಕಾರಿನ ಗ್ಲಾಸ್ಗಳಿರ್ಬೋದು ಅಥವಾ ಮಿರರ್ ಇರಬಹುದು, ಎಲ್ಲದಕ್ಕೂ ಕೂಡ ಡ್ಯಾಮೇಜ್ ಮಾಡೋ ಕೆಲಸವನ್ನು ಮಾಡಿದ್ದಾರೆ. ಗಾಡಿಯ ನಂಬರ್ ಪ್ಲೇಟನ್ನು ಕ್ಯಾಪ್ಚರ್ ಮಾಡಿದ್ದಾರೆ. ಪಾಪ ಹಲ್ಲೆಗೆ ಒಳಗಾದಂತಹ ವಿಕ್ಟಿಮ್ಸ್ ಪೊಲೀಸರು ಕ್ರಮ ಕೈಗೊಳ್ಳಿ ಅಂತ ಕೇಳಿದ್ದಾರೆ. ಕ್ರಮ ಕೈಗೊಳ್ತಾರ ಏನು ಕತೆ ಅನ್ನೋದನ್ನ ನೋಡಬೇಕು. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಮಾರ್ಚ್ 9ನೇ ತಾರೀಕು ನಡೆದಿರುವಂತಹ ಘಟನೆ. ಹೀಗಾಗಿ ಪ್ರಶ್ನೆ ಬರುತ್ತೆ, ಈಗಲಾದರೂ ಅರೆಸ್ಟ್ ಆಗಿದ್ದಾರಾ ಇವರು ಅಂತ. ಬಿಕಾಸ್ ಸಮಾಜದಲ್ಲಿ ಭಯ ಉತ್ಪಾದನೆ ಬೇಸಿಕಲಿ ಮಾಡೋ ಕೆಲಸವನ್ನು ಇವ್ರು ಮಾಡಿದ್ದಾರೆ. ರೋಡ್ ರೇಜ್ ಪ್ರಕರಣ ಅಂತ ಮಾತ್ರ ಅಲ್ಲ, ಒಬ್ಬ ಮಹಿಳೆ ಮೇಲೆ ದೌರ್ಜನ್ಯ ಮಾಡಿರೋದಿದು. ನಿಜ ಮಮತಾ, ಯಾಕಂತ ಹೇಳಿದ್ರೆ ಈ ಪುಂಡ್ರೆ ಯಾರಿದ್ದಾರೆ ಇಂಥವ್ರಿಗೆ ತಕ್ಕ ಶಾಸ್ತಿಯನ್ನ ಕಲಿಸ್ಬೇಕು. ಈ ಹಿಂದೆ ಕೂಡ ಬೆಂಗಳೂರು ನಗರದಲ್ಲಿ ಹಲವಾರು ರೋಡ್ ರೇಜ್ ಪ್ರಕರಣಗಳು ನಡೆದಿದ್ದಾವೆ. ಯಾರು ರೋಡ್ ರೇಜ್ ಪ್ರಕರಣಗಳಲ್ಲಿ ಪದೇ ಪದೇ ಭಾಗಿಯಾಗ್ತಾರೋ ಅಂಥವ್ರ ಮೇಲೆ ರೌಡಿ ಹಾಳೆಯನ್ನು ತೆರಿತೀವಿ ಅನ್ನೋ ಮಟ್ಟಿಗೆ ವಾರ್ನ್ ಮಾಡಿದ್ರು ಕೂಡ ಇಂತಹ ಒಂದಷ್ಟು ರೋಡ್ ರೇಜ್ ಪ್ರಕರಣಗಳು ನಿಲ್ತಿಲ್ಲ. ಹೀಗಾಗಿ ಪೊಲೀಸರಿಗೆ ಇದೊಂದು ರೀತಿಯ ದೊಡ್ಡ ತಲೆನೋವು. ಕಳೆದ 9ನೇ ತಾರೀಕು ರಾತ್ರಿ 9 ಗಂಟೆಗೆ ನಡೆದಂತಹ ಈ ಒಂದು ಘಟನೆ ಏನಿದೆ, ಈ ಘಟನೆಯಲ್ಲಿ ಪೊಲೀಸರು ಇನ್ನೂ ಕೂಡ ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡಿಲ್ಲ. ಮತ್ತೆ ಈ ಟ್ವೀಟ್ ಮಾಡಿ ಆಗ್ರಹವನ್ನು ಪಡಿಸುವ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಅಂದ್ರೆ ಸಿಗ್ನಲ್ ಬಿದ್ದಿದೆ, ಆ ಸಂದರ್ಭದಲ್ಲಿ ಕಾರನ್ನು ನಿಲ್ಲಿಸಿದ್ದಾರೆ. ಅಷ್ಟಕ್ಕೆ ಹಿಂದಿನಿಂದ ಬಂದಂತಹ ಬೈಕ್ ಸವಾರರು ಏಕಾಏಕಿ ಅವ್ರ ಮೇಲೆ ಅಸಭ್ಯವಾಗಿ ಮಾತನಾಡಿ ಆವಾಜನ್ನು ಹಾಕಿ ಧಮಕಿಯನ್ನು ಹಾಕಿ ಆ ಒಂದು ಮಿರರ್ ಅನ್ನು ಮುರಿದು ಕಾರ್ನ ಬ್ಯಾನೆಟ್ ಮೇಲೆ ಗುದ್ದು, ಆ ಕಾರ್ನಲ್ಲಿ ಒಂದು ಮಗು ಇದೆ, 10 ತಿಂಗಳ ಮಗು, ಮತ್ತೆ ಮಹಿಳೆ ಇದ್ದಾಳೆ ಅನ್ನೋದನ್ನು ನೋಡದೆ ಒಂದು ರೀತಿ ಪುಂಡ್ರು ಒಂದು ರೀತಿ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಹೀಗಾಗಿ ಅವ್ರ ಮೇಲೆ ಪ್ರಕರಣವನ್ನ ಅಂದ್ರೆ ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋ ಮಟ್ಟಿಗೆ ಟ್ವೀಟ್ ಅನ್ನ ಮಾಡಿ ಈ ದಂಪತಿಗಳು ಆಗ್ರಹವನ್ನ ಮಾಡಿದ್ದಾರೆ. ಓಕೆ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ನರಸಿಂಹಮೂರ್ತಿ.